ದೇಶದ ಒಂದು ಪ್ರತಿಷ್ಠಿತ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಅದರ ಘನತೆ ಗೌರವವನ್ನು ಎತ್ತಿ ಹಿಡಿತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಆದರೆ ಒಂದು ವಾರದಿಂದ ನಾನು ಪ್ರತಿಪಕ್ಷದವರ ನಡವಳಿಕೆಯನ್ನು ನೋಡ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಪ್ರತಿಪಕ್ಷದ ನಾಯಕರು, ಕಾಂಗ್ರೆಸ್ಸಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಕೇವಲ ಒಬ್ಬ ಜೋಕರ್ ಥರ ಲೋಕಸಭೆಯನ್ನು ನಡ್ಕೊಂಡು ಲೋಕಸಭೆ ಜನತೆ ಗೌರವವನ್ನು ಹಾಳು ಮಾಡ್ತಕ್ಕಂಥದ್ದು ನಾನು ಖಂಡಿಸಿ ನಾನು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿ ಅವ್ರಿಗೆ ನಾನು ನೆನಪು ಮಾಡಿಕೊಡ್ತೇನೆ. 2012ರಲ್ಲಿ PUC ಪ್ರಶ್ನೆ ಪತ್ರಿಕೆ ಕರ್ನಾಟಕದಲ್ಲಿ ಸೋರಿಕೆ ಅದನ್ನು COD ಕೊಟ್ಟರೆ ಅದನ್ನು ಸರ್ಕಾರ. 2014ರಲ್ಲಿ COD ವರದಿ ಬಂತು. 2016ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ 21/3/2016 ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಮತ್ತೆ ಎಕ್ಸಾಮ್ ಮಾಡಿದ್ರು 29/3/2016 ಮತ್ತೆ ಪತ್ರಿಕೆ ಸೋರಿಕೆ ಆಯಿತು. 31/3/2016 ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. 2016ರಲ್ಲಿ 3 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಕೊನೆಗೆ 2016 ಏಪ್ರಿಲ್ 12ರಂದು 2ನೇ PUC ಪರೀಕ್ಷೆಯನ್ನು ಫೈನಲ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಂಡಕ್ಟ್ ಮಾಡಿತು. ಅದಾದ ನಂತರ CODಗೆ ಏನು ಪ್ರಕರಣವನ್ನು ಕೊಟ್ಟಿದೆ. COD ವರದಿ ಬಂದ ನಂತರ ಶರಣ್ ಪ್ರಕಾಶ್ ಪಾಟೀಲ್ ಅಂತಕ್ಕಂಥ ಮಂತ್ರಿ ಕರ್ನಾಟಕದಲ್ಲಿ ಅವರು PA ಗೋಪಾಲ್ ರಾಜು ಅನ್ನೋರನ್ನ ಅರೆಸ್ಟ್ ಮಾಡಿದ್ರು. 2 ವರ್ಷ 6 ತಿಂಗಳು ಜೈಲಿನಲ್ಲಿ. ಅದರ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳ್ಬೇಕಲ್ಲ, ಕಾಂಗ್ರೆಸ್ ನಾಯಕರು ಹೇಳ್ಬೇಕಲ್ಲ, ಅದರ ಬಗ್ಗೆ ಮಾತಾಡಬೇಕು. 2024ಕ್ಕೆ ಕೋರ್ಟಿಂದ ತೀರ್ಪು ಬಂತು. 24 ತಿಂಗಳ ನಂತರ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರ ಸರಿಯಾಗಿ ಸಾಕ್ಷಿ ಹೇಳಿಕೆ ಪಡೆದಿಲ್ಲ, ಕೋರ್ಟಲ್ಲಿ ಸರಿಯಾಗಿ ವಾದ ಮಂಡಿಸಲಿಲ್ಲ. ಹಾಗಾಗಿ ಕೇಸು ಕೋರ್ಟಲ್ಲಿ ಬಿದ್ದೋಯ್ತು. ಆ ಪ್ರಕರಣದಲ್ಲಿ ಶ್ರೀ ಶಿವಕುಮಾರ್ ಅಂತಕ್ಕಂಥ ಕಿಂಗ್ಪಿನ್ ಹೇಳಿದ 13 ವರ್ಷಗಳ ಕಾಲ ನಾನು ಪತ್ರಿಕೆ ಮಾರಾಟ ಮಾಡಿದ್ದೇನೆ ಅಂತ ಹೇಳ್ತಾರೆ. ಕ್ವಶನ್ ಪೇಪರ್ ಮಾರಾಟ ಮಾಡಿದ್ದೇನೆ ಅಂತ 2018-19ರಲ್ಲಿ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ, ಪರಮೇಶ್ವರ್ ಅವರು DCM ಆಗಿದ್ದರು. ಅವರು PA ಆತ್ಮಹತ್ಯೆ ಮಾಡ್ತಿದ್ರು. ಅದರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಈ ಚುನಾವಣೆಗಳು ಈ ನೀಟ್ ಪರೀಕ್ಷೆಯನ್ನು ಜಾರಿಗೆ ತಂದ ಮೇಲೆ ಇವತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳವರು ಅವ್ರದ್ದೇ ಯೂನಿವರ್ಸಿಟಿ ಮಾಡಿಕೊಂಡೆ ಸೀಟ್ಗಳನ್ನು ಮಾರಾಟ ಮಾಡಿಕೊಟ್ಟಿದ್ರು. ಅದಕ್ಕೆ ಕಡಿವಾಣ ಬಿದ್ದಿದೆ. ಅದರ ಹಿಂದೆ ಇವತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳವರು ಯಾರು ಸೀಟ್ ಡೊನೇಷನ್ ಕೋಟಿಗೆ ಮಾಡಿಕೊಟ್ಟಿದ್ರು ಅವರ ಬೆಂಬಲ ಇವತ್ತು ಹೋರಾಟಕ್ಕಿದೆ. ಮೋದಿಯವರು ನೀಟ್ ಎಕ್ಸಾಮಿನೇಷನ್ ಫಿಕ್ಸ್ ಮಾಡಿದ ಮೇಲೆ 720 ಮಾರ್ಕ್ಸಿಗೆ 176 ಮಾರ್ಕ್ಸ್ SC/STದವರು ರಿಸರ್ವ್ ಕೆಟಗರಿಯವರಿಗೆ, ಸಾಮಾನ್ಯ ವರ್ಗದವ್ರಿಗೆ 720ಕ್ಕೆ 213 ಮಾರ್ಕ್ಸು ನಿಗದಿ ಮಾಡಿದ ನಂತರ ಮೆಡಿಕಲ್ ಸೀಟ್ಗಳು ಮಾರಾಟ ದೇಶದಲ್ಲಿ ಬಂದಾಗ ಸಾಮಾನ್ಯ ಮಕ್ಕಳು ಕೂಡ ಇವತ್ತು ಮೆಡಿಕಲ್ ಆಫೀಸರ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ. ಕೂಲಿನಾಲಿ ಮಾಡ್ತಕ್ಕಂಥವ್ರ ಮಕ್ಕಳು ಕೂಡ ಇವತ್ತು ಇಂಜಿನಿಯರ್ ಆಗ್ತಾ ಇದ್ದಾರೆ. ಇದನ್ನು ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು. ಸರ್ಕಾರ ಎಲ್ಲಾದರೂ ಎಡಿಬಿಟ್ರೆ
ಅದನ್ನು ಸರಿಯಾಗಿ ರಾಹುಲ್ ಗಾಂಧಿಯವರು ಪ್ರತಿಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಚರ್ಚೆ ಮಾಡಿದರು. ಆದರೆ ಜೋಕರ್ ಥರ ಆಡಿ ಏನೇನೋ ಕೆಟ್ಟ ಶಬ್ದ ಬಳಸಿ ಅಸಂವಿಧಾನಿಕ ಪದಗಳನ್ನು ಪ್ರಧಾನಮಂತ್ರಿಗಳ ಬಗ್ಗೆ, ಗೃಹ ಮಂತ್ರಿಗಳ ಬಗ್ಗೆ, ಶಿಕ್ಷಣ ಮಂತ್ರಿಗಳ ಬಗ್ಗೆ ಮಾತಾಡಿ ಪಲಾಯನ ಮಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಲ್ಲ, ಅವ್ರ ಜನತೆಗೆ ಅವ್ರಿಗೆ ಧಕ್ಕೆ ಬಂದಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು, ಈ ಪರೀಕ್ಷೆಗಳ ಅಕ್ರಮದ ರಾಜಧಾನಿನೇ ಕಲಬುರಗಿ, ನಿಮ್ಗೆ ಗೊತ್ತಿರುತ್ತೆ. ಕಲಬುರಗಿಯಲ್ಲಿ R.D. ಪಾಟೀಲ್ ಅನ್ನೋ ಯಾವ ಮತ್ತು CID ಅಧಿಕಾರಿ IPS ಆಫೀಸರ್ 2 ವರ್ಷ ಜೈಲುವಾಸ ಆದರು. ಇದಕ್ಕೆಲ್ಲ ಖರ್ಗೆ ಅವ್ರ ಉತ್ತರ ಹೇಳ್ಬೇಕಲ್ಲ. ಖರ್ಗೆ ಅವರು ಇದ್ರ ಬಗ್ಗೆ ಮಾತಾಡೋದಲ್ಲ, ಪದೇ 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 RSS ಬಗ್ಗೆ RSS ರಾಜಕೀಯ ಪಕ್ಷ ಅಲ್ಲ, ಮೋಹನ್ ಭಾಗವತ್ ರಾಜಕೀಯ ನಾಯಕರು ಅಲ್ಲ, ಅವ್ರ ಬಗ್ಗೆ ಅಲ್ಲ. ನೀವು ಇವತ್ತು ಎದುರಿಸಬೇಕಾಗಿದ್ದು